ಪ್ರಾಮಾಣಿಕ ಮಾಡ್ತಾರಂತಿರಲಿಲ್ಲ. ಯಾಕೆ ಇವರು ಹಿಂಡು ಬಂದಿದ್ದಾರೆ, ಇಲ್ಲ ಎಲ್ಲ ಇಲಾಖೆಯಲ್ಲಿದ್ದಾರೆ ಇವರು. ಒಂದು ವೇಳೆ ಅವರೆಲ್ಲ ಪ್ರಾಮಾಣಿಕರಿದ್ದಿದ್ದರೆ ಇವತ್ತಿಂಥ ಪರಿಸ್ಥಿತಿನ ಬರ್ತಿರಲಿಲ್ಲ. ಅರಣ್ಯರಾವ್ ಬಂಗಾರ ಕದಿಯಾಗಿ ಹೋಗ್ತಿರಲಿಲ್ಲ. ಫಸ್ಟ್ ಆರಂಭದಲ್ಲಿ ಸಿಕ್ಕಿದ್ರಂದ್ರೆ ಅದು ಆರಂಭದಲ್ಲಿ ಅವ್ರನ್ನ ತಡೆದಿದ್ರೆ ಅಧಿಕಾರಿಗಳು ತಪ್ಪು ಅದು ಹಿಡಿಬೇಡ, ವೆಲ್ ಎಜುಕೇಟೆಡ್ ಆಗಿ ಚಂದ ನೌಕರಿಗಳು ಇರಂತ ಹೇಳಿದ್ರೆ ಮುಗಿದು ಬಿಡೋದು. ಆದ್ರೆ ಆಕೆ ತೆರೆ ತುಂಬಿದ್ದು ಚಿನ್ನಗಳು ಚಿನ್ನ 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 ಬಂಗಾರ ಬಂಗಾರ ಬಂಗಾರ. ಇವತ್ತು ಯಾವ ಹಂತದಿಂದ ನಿಲ್ಲಿಸಿದ್ರೆ ಮೇಡಮನ್ನು ಅವ್ರು ಮೋಸ್ಟ್ಲಿ ಈ ಜೈಲಿಂದ ಹೊರಗೆ ಬರೋದು ಭಾಳ ಕಷ್ಟ ಏನು ಅಂತೇಳಿ ಸಾಮಾನ್ಯರೆಲ್ಲ ಮಾತಾಡ್ಕೊಳ್ಳೋಂಗಾಗಿದೆ. ಮುಂದೆ ಈಗಾಗಲೇ ಜಾಮೀನಿಗೆ ಬಂದು ಅರ್ಜಿ ಸಲ್ಲಿಸ್ಯಾರ, ಏನೋ ಮಾಡಿದಾರೆ. ಈಗ ಹೇಗಾಗಿ ಜಾಮೀನಿಗೆ ಕೊಟ್ಟರೆ ಸಹಜವಾಗಿ ಸಮಸ್ಯೆ ಶುರು ಆಗ್ತದೆ. ಅದಕ್ಕೆ ಸಹಜದ ನ್ಯಾಯಾಲಯ ಒಟ್ಟಿಲ್ಲ, ಭಾಳ ಒಳ್ಳೆಯ ಕೆಲಸ. ಮತ್ತು ಅದು ಪ್ರಾಮಾಣಿಕವಾಗಿ ಕೊಟ್ಟಂತ ತಿಳ್ಕೊಳ್ಳು. ಯಾಕಪ್ಪ ಅಂತಂದ್ರೆ ಜಾಮೀನು ಕೊಟ್ಟರೆ ಎಲ್ಲ ಗದ್ದಾಡಿಸ್ತಾರೆ, ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಏನು ಮಾಡ್ತಾರೆ, ವಾಶ್ ಮಾಡ್ತಾರೆ, ತೆಗೆದು ಹಾಕ್ತಾರೆ, ಮತ್ತೇನು ಮಾಡ್ತಾರೆ ಅಂತೇಳಿ ಸಾಮಾನ್ಯವಾದಂಥ ಒಂದು ನಂಬಿಕೆ, ಒಂದು ಸತ್ಯನೂ ಹೋದದ. ಅದಕ್ಕೆ ಅವ್ರನ್ನ ಒಳಗಿಟ್ಟ ತನಿಖೆ ನಡೆಸ್ತಾ ಇದ್ದಾರೆ. ಮತ್ತು ಈಗಾಗಲೇ ಒಬ್ಬ ಮಿತ್ರ ತರುಣ್ ಅಂತೇಳಿ, ಗಂಡ ಜತಿನ್ ಅಂತೇಳಿ, ಜತಿನ್ ಹುಕ್ಕೇರಿ ಅವ್ರದ್ದು ಎನ್ಕ್ವೈರಿ ಶುರು ನಡೆದದು. ಈಗ ಯಾರು ತರುಣ್ ರಾಜ್ ಅನ್ನೋಂಥವ್ರದ್ದು, ಇನ್ನೊಬ್ಬರು ಜತಿನ್ ಅಂತೇಳಿ, ಜತಿನ್ ಹುಕ್ಕೇರಿ ಇವ್ರದ್ದು ಎನ್ಕ್ವೈರಿ ನಡೆದ. ಏನಪ್ಪ ಸಂಬಂಧ, ಯಾವಾಗ ಶುರು ಮಾಡಿದ್ರಿ, ಏನು ಮಾಡಿದಿರಿ ಅಂತೇಳಿ ಅವ್ರಂತ ಹೇಳಿದ್ದಾರೆ. ಅರಣ್ಯ ರಾವ್ ಅವರು ಹೇಳಿದ್ರಿಲ್ಲ, ನಾನು ಇದು ಫಸ್ಟ್ ಟೈಮ್ ಅಂತೇಳಿ. ಆದರೆ ಈಗ ದಾಖಲೆ ಒಂದು ಖಾತೆ ಚಾಲ್ತಿಯಲ್ಲೇ ಇಲ್ಲ ಖಾತೆ, ಅದಕ್ಕೆ 20 ಲಕ್ಷ ರೂಪಾಯಿ ಬಂದು ಬಿದ್ದೆವು. ಹಾಗೆ ಇವ್ರೆಲ್ಲ ಖಾತೆ ಚೆಕ್ ಮಾಡಿದ್ದೆ. ಇನ್ನೇ ಏನೇನು ಬರ್ತದೋ ಗೊತ್ತಿಲ್ಲ. ದಿನಕ್ಕೊಂದು ಚಂದ ಬಂದೇ ಬರ್ತಾವೆ. ಒಮ್ಮೆ ದುಬೈದಾಗ ಸಿಕ್ಕಿದ್ರು ಈಗಾಗಲೇ. ಅಂದರೆ ಇದು ಫಸ್ಟ್ ಟೈಮ್ ಅಲ್ಲ, ಇದು ಅನೇಕ ಸಲ ಮಾಡಿದರೆ, ಇದು ದಂಧೆನೇ ಮಾಡಿದ್ದಾರೆ ಇವರು. ಬಂಗಾರ ತರೋದು, ಮಾರೋದು, ತೊಗೊಳ್ಳೋದು, ಕಮಿಷನ್ ಉಳ್ಕೊಳ್ಳೋದು. ಒಂದು ಕಿಲೋ ತಂದ್ರೆ ಒಂದು 4-5 ಲಕ್ಷ ರೂಪಾಯಿ ಸಿಗ್ತಿದ್ವು ಅಂತ ಈಗ ವರದಿಗಳು ಇದ್ದಾವೆ. ಹೀಗಾಗಿ ಮೇಲ್ಮೆ ತರ್ತಾ ಇದ್ದಾರೆ. ಒಮ್ಮೆಲೆ ದುಬೈದಲ್ಲಿ ಸಿಗುವ ಸಾಧ್ಯತೆಗಳಿದ್ದಾಗ ಹಿಡಿದಾಗ ಕಸ್ಟಮ್ಸ್ ಅಧಿಕಾರಿಗಳು ಅಲ್ಲೇ ಇಲ್ಲರಿ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲ